ಹೆಲೋ ಎವ್ರಿವನ್. ಸೊ ಈ ವಿಡಿಯೋದಲ್ಲಿ ರಾಮಯ್ಯ ವಸ್ತಾವಯ್ಯ ಮೂವಿ ಕ್ಯಾರೆಕ್ಟರ್ಸ್ನ ಡ್ರಾ ಮಾಡಿದ್ದೀನಿ. ಇದು ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಮೊದಲು ಔಟ್ಲೈನ ಡ್ರಾ ಮಾಡ್ಕೋತಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಕ್ಲಾಸ್ಮೇಟ್ ಡ್ರಾಯಿಂಗ್ ಬುಕ್ಕು, A4 ಸೈಜ್ ಇದು. ಇಲ್ಲಿ ಔಟ್ಲೈನ್ ಡ್ರಾ ಮಾಡೋಕ್ಕೆ ನಾನು ಗ್ರಿಡ್ ಮೆಥಡ್ನ ಯೂಸ್ ಮಾಡಿದ್ದೀನಿ. 3x3 ಬಾಕ್ಸಸ್ ಒಳಗೆ ಗ್ರಿಡ್ನ ಹಾಕಿದ್ದೀನಿ. ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಶೇಡ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರೋದು ಆರ್ಟ್ಲೈನ್ ಪೆನ್ಸಿಲ್ಸು. ಇದನ್ನು ನಾನು ಆನ್ಲೈನ್ನಲ್ಲೇ ಪರ್ಚೇಸ್ ಮಾಡಿದ್ದೆ. ಇದಕ್ಕೆ 80 ರೂಪೀಸ್ ಕೊಟ್ಟಿದ್ದೆ. ಸೊ ಈಗ ಶೇಡ್ ಮಾಡೋಕ್ಕೆ 2B ಇಂದ ಲೈಟಾಗಿ ಹೇರ್ಸ್ನ ಡ್ರಾ ಮಾಡ್ತೀನಿ. ಹೇರ್ಸ್ ಯಾವ ಡೈರೆಕ್ಷನಲ್ಲಿದೆ ಸೊ ಅದೇ ಡೈರೆಕ್ಷನಲ್ಲಿ ಸ್ಟ್ರೋಕ್ಸ್ನ ಹಾಕ್ತಾ ಹೋಗೋದು ಅಷ್ಟೇ. ಈಗ ಮೇಕಪ್ ಬ್ರಷ್ ಯೂಸ್ ಮಾಡಿ ಆ ಹೇರ್ ಸ್ಟ್ರೋಕ್ಸ್ನೆಲ್ಲ ಡ್ರಾ ಮಾಡಿದ ಲೈನ್ನೆಲ್ಲ ಬ್ಲೆಂಡ್ ಮಾಡ್ತಾ ಬರ್ತೀನಿ. ಈಗ ಫಸ್ಟ್ ಲೇಯರ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಲೇಯರಿಗೆ 10B ಪೆನ್ಸಿಲ್ ಯೂಸ್ ಮಾಡ್ತೀನಿ. 10B ಇಂದ ಹೇರ್ಸ್ನ ಡೈರೆಕ್ಷನ್ ನೋಡ್ಕೊಂಡ್ಬಿಟ್ಟು ಎಲ್ಲಿ ಡಾರ್ಕ್ ಇದೆ ಅಲ್ಲಿ ಡಾರ್ಕ್ ಕಲರ್ಸ್ನ ಅಪ್ಲೈ ಮಾಡ್ತಾ ಹೋಗ್ತೀನಿ. ಜಸ್ಟ್ ಬರೀ ಡಾರ್ಕ್ ಪಾರ್ಟ್ಸಿಗಷ್ಟೇ 10Bನ ಯೂಸ್ ಮಾಡ್ತಿರೋದು. ನೆಕ್ಸ್ಟು 10B ಪೆನ್ಸಿಲಲ್ಲಿ ಶೇಡ್ ಮಾಡಿದ್ದೆ ಅದೇ ಸ್ಟ್ರೋಕ್ಸ್ನೆಲ್ಲ ಬ್ಲೆಂಡ್ ಮಾಡ್ತಿದ್ದೀನಿ. ಆವಾಗ ಎಫೆಕ್ಟ್ ಚೆನ್ನಾಗಿ ಕಾಣುತ್ತೆ. ಹೇರ್ಸ್ ಪಾರ್ಟ್ ಡ್ರಾ ಆಯಿತು. ನೆಕ್ಸ್ಟು ಫೇಸ್ಗೆ 2B ಪೆನ್ಸಿಲಿಂದ ಲೈಟಾಗಿ ಶೇಡ್ ಮಾಡ್ಕೋತೀನಿ ಫಸ್ಟು. ಇಲ್ಲಿ ಸ್ಟಾರ್ಟಿಂಗ್ ಇದು ಫಸ್ಟ್ ಲೇಯರ್ಗೆ 2B ಪೆನ್ಸಿಲ್ನ ಲೈಟಾಗಿ ಶೇಡ್ ಮಾಡ್ಕೋತೀನಿ. ಅಲ್ಲೇ ಅಕಸ್ಮಾತ್ ಏನಾದರೂ ಡಾರ್ಕ್ ಪಾರ್ಟ್ಸ್ ಇತ್ತು ಅಂದರೆ ಅಲ್ಲೇ ಅದೇ ಪೆನ್ಸಿಲಿಂದ ಸ್ವಲ್ಪ ಡಾರ್ಕ್ ಆಗಿನೇ ಶೇಡ್ ಮಾಡ್ತೀನಿ. ಇಲ್ಲಿ ಬ್ಲೆಂಡ್ ಮಾಡೋಕ್ಕೆ ಮೇಕಪ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಬ್ರಷಿಂದ ಬ್ಲೆಂಡ್ ಮಾಡಿದರೆ ಫೇಸ್ ಸ್ವಲ್ಪ ಸಾಫ್ಟಾಗಿ ಕಾಣುತ್ತೆ. ಬ್ರಷ್ ಇಲ್ಲ ಅಂತಂದರೆ ಟಿಶ್ಯೂ ಪೇಪರ್ ಕೂಡ ಯೂಸ್ ಮಾಡ್ಬೋದು. ನಾನು ಮುಂಚೆ ಫೇಸ್ಗೆ ಬ್ಲೆಂಡ್ ಮಾಡೋಕ್ಕೆ ಬ್ಲೆಂಡಿಂಗ್ ಸ್ಟಂಪ್ಸ್ ಯೂಸ್ ಮಾಡ್ತಿದ್ದೆ, ಬಟ್ ಅದು ಅಷ್ಟು ಸಾಫ್ಟ್ ಎಫೆಕ್ಟ್ ಕೊಡ್ತಿರಲಿಲ್ಲ. ಒಂದು ಸಲ ಬ್ರಷ್ನ ಟ್ರೈ ಮಾಡೋಂಗೆ ಮಾಡಿದೆ, ಅದು ಭಾಳ ಸಾಫ್ಟ್ ಲುಕ್ ಅನ್ನಿಸ್ತು ಬ್ಲೆಂಡಿಂಗ್ ಸ್ಟಂಪ್ಸಿಗೆ ಕಂಪೇರ್ ಮಾಡಿದರೆ. ಸೊ ಅವಾಗಿಂದ ಬ್ರಷ್ನ ಯೂಸ್ ಮಾಡ್ತಿದ್ದೀನಿ. ಹೇರ್ಸ್ನ ಡ್ರಾ ಮಾಡಿದ್ವಲ್ಲ ಅದೇ ರೀತಿ 2B ಮತ್ತು 10B ಇಂದ ಐಬ್ರೋಸ್ನು ಕೂಡ ಡ್ರಾ ಮಾಡ್ತಿದ್ದೀನಿ. ಎಲ್ಲೆಲ್ಲಿ ಡಾರ್ಕ್ ಟೋನ್ಸ್ ಇರುತ್ತೆ ಅಲ್ಲೆಲ್ಲ ನಾನು 10B ಪೆನ್ಸಿಲ್ನ ಯೂಸ್ ಮಾಡೋದು. ಫಸ್ಟು 2B ಪೆನ್ಸಿಲಿಂದ ಶೇಡ್ ಮಾಡಿದೆ. ನೆಕ್ಸ್ಟ್ ಇವಾಗ 10B ಇಂದ ಶೇಡ್ ಮಾಡ್ತಿದ್ದೀನಿ. ಹೀಗೆ ಅದರಲ್ಲೇ ಐಸು ಆಮೇಲೆ ಬಿಯರ್ಡ್ಸು ಎಲ್ಲನೂ 2B ಪ್ಲಸ್ ಮತ್ತು 10B ಇಂದನೇ ಡ್ರಾ ಮಾಡೋದು. ಇವಾಗ ಫಸ್ಟ್ ಲೇಯರ್ 2B ಇಂದ ಕಂಪ್ಲೀಟ್ ಆಯ್ತಲ್ವಾ. ಸೊ ಅದೇ ರೀತಿ ಎಲ್ಲೆಲ್ಲಿ ಡಾರ್ಕ್ ಟೋನ್ಸ್ ಇದೆ ಅಲ್ಲೆಲ್ಲ ನೆಕ್ಸ್ಟ್ ಗ್ರೇಡ್ 4Bನ ಅಪ್ಲೈ ಮಾಡ್ಕೋತೋಗೋದು. ರೆಫರೆನ್ಸ್ ಪಿಕ್ಚರ್ನಲ್ಲಿ ಎಲ್ಲೆಲ್ಲಿ ಡಾರ್ಕ್ ಟೋನ್ ಇದೆ ಅಲ್ಲೆಲ್ಲಷ್ಟು ನಾನು 4Bನ ಅಪ್ಲೈ ಮಾಡ್ತಿದ್ದೀನಿ. ನೆಕ್ಸ್ಟು ಬಿಯರ್ಡ್ ಪ್ರೊಸೆಸ್ಗೆ 8B ಪೆನ್ಸಿಲ್ನ ಯೂಸ್ ಮಾಡಿದೆ. ಇಲ್ಲಿ ರೆಫರೆನ್ಸ್ನಲ್ಲಿ ಬಿಯರ್ಡ್ಸ್ ಅಷ್ಟು ಡಾರ್ಕ್ ಕಾಣಲಿಲ್ಲ, ಲೈಟ್ ಆಗೇ ಇತ್ತು. ಸೊ ಅದಕ್ಕೆ ತಕ್ಕಂಗೆ 10B ಬದಲು 8Bನ ಯೂಸ್ ಮಾಡ್ತಿದ್ದೀನಿ. ಈಗ ಬಿಯರ್ ಸ್ಟ್ರೋಕ್ನ ಬ್ರಷಿಂದನೇ ಬ್ಲೆಂಡ್ ಮಾಡ್ತೀನಿ. ಮುಸ್ಟ್ಯಾಚಿಗೂ ಕೂಡ ಅದನ್ನೇ ಪ್ರೊಸೆಸ್ನ ಫಾಲೋ ಮಾಡ್ತೀನಿ, 8B ಪ್ಲಸ್ ಬ್ರಷ್. ಓಕೆ, ಫೇಸು ಹೀಗೆ ಡ್ರಾ ಆಗಿದೆ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.